ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿಪಡಿಸುವಂತಹ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಕ್ಕೆ. ಇವತ್ತಿನ ಟಾಪಿಕ್ ಬಂದು ಸುಕನ್ಯಾ ಸಮೃದ್ಧಿ ಯೋಜನಾ. ಸುಕನ್ಯಾ ಸಮೃದ್ಧಿ ಯೋಜನೆ ಏನಕ್ಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅಥವಾ ಏನಕ್ಕೆ ಸುದ್ದಿನಲ್ಲಿ ಇತ್ತು ಅಂತ ನೋಡೋದಾದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಅದರ ಬಡ್ಡಿ ದರವನ್ನ ಅಂದ್ರೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಬಡ್ಡಿ ದರವನ್ನ 8% ಇಂದ 8.2%ಗೆ ಹೆಚ್ಚಳ ಮಾಡಿದೆ. ಅಂದ್ರೆ ಈ ಬಡ್ಡಿ ದರ ಏನಿರುತ್ತೆ ಇದು ತ್ರೈಮಾಸಿಕ ಆಧಾರಿತ ಬಡ್ಡಿ ದರವಾಗಿರುತ್ತೆ. ಅದನ್ನ ಇತ್ತೀಚೆಗೆ ಈ ಜನವರಿಯಿಂದ ಈಚೆಗೆ 8% ಇಂದ 8.2%ಗೆ ಹೆಚ್ಚಳವನ್ನ ಮಾಡಿದೆ. ಇದಿಷ್ಟು ಕಾಂಟೆಕ್ಸ್ಟ್. ಇನ್ನು ಎಕ್ಸಾಮ್ ಪಾರ್ಟಿನ ನೋಡೋದಾದ್ರೆ, ಕೆಪಿಎಸ್ಸಿ ನಲ್ಲಿ ಜಿಎಸ್ ಪೇಪರ್ 1 ನ ಸೆಕ್ಷನ್ 2 ಅಥವಾ ಯುಪಿಎಸ್ಸಿ ನಲ್ಲಿ ಪೇಪರ್ 1, ಆ ದೃಷ್ಟಿಯಿಂದ ಸೊಸೈಟಿ ಪಾರ್ಟ್ ಅಥವಾ ಗೌರ್ನಮೆಂಟ್ ಸ್ಕೀಮ್ಸ್ ಈ ದೃಷ್ಟಿನಲ್ಲಿ ನಾವು ನೋಡ್ತಾ ಬರಬಹುದು. ಏನಿದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನೋಡೋದಾದ್ರೆ, ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಗತ್ಯತೆ ಕೂಡ ಏನು ಅಂತ ನೋಡೋದಾದ್ರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಮಾಜ ಪಿತೃಪ್ರಧಾನ ಸಮಾಜ ಆಗಿದ್ರು ಕೂಡ ಹೆಣ್ಣನ್ನ ದೇವತೆಗೆ ಹೋಲಿಸಿದೀವಿ, ಹೆಣ್ಣನ್ನ ನಿಸರ್ಗಕ್ಕೆ ಹೋಲಿಸಿದೀವಿ, ಪ್ರತಿಯೊಂದಕ್ಕೂ ಹೆಣ್ಣಿಗೆ ಅದರದೇ ಸ್ಥಾನವನ್ನ ನೀಡಿದೀವಿ. ಆದ್ರೂ ಕೂಡ ಹೆಣ್ಣು ಮಗುವಾಗಿ ಬೇಡ, ಅಂದ್ರೆ ಹೆಣ್ಣು ಮಕ್ಕಳಾಗಿ ಹುಟ್ಟೋದ್ ಬೇಡ ಅನ್ನೋಂತಹ ಒಂದು ನಮ್ಮಲ್ಲಿ ರೂಢಿ ಆಗಿನಿಂದನೂ ಚಾಲ್ತಿಯಲ್ಲಿದೆ. ಸೊ ಹೆಣ್ಣನ್ನ ಯಾವಾಗ್ಲೂ ಆರ್ಥಿಕವಾಗಿ ಹೊರೆ ಅನ್ನೋ ರೀತಿನಲ್ಲೇ ಆಕೆಯನ್ನ ಬಿಂಬಿಸಲಾಗಿದ್ದಾಳೆ. ಅದರಿಂದಾಗಿ ಆಕೆಯನ್ನ ಶಿಕ್ಷಣದಿಂದಲೂ ಕೂಡ ವಂಚಿತ ಮಾಡಲಾಗಿದೆ, ಅಥವಾ ಆರ್ಥಿಕವಾಗಿ ಯಾವುದೇ ಭದ್ರತೆ ನೀಡಿಲ್ಲ. ಅಂದ್ರೆ ಮದುವೆ ಕೂಡ ಆಕೆ ಮದುವೆ ಸಮಯದಲ್ಲಿ ವರದಕ್ಷಿಣೆ ಅಥವಾ ಮದುವೆಗೆ ತುಂಬಾನೇ ಖರ್ಚು ಮಾಡ್ಬೇಕಾಗತ್ತೆ. ಈ ದೃಷ್ಟಿಯಿಂದಾಗಿ ಹೆಣ್ಣು ಹುಟ್ಟುವ ಮೊದಲೇ ಕೊಲ್ಲುವ ಎಷ್ಟೋ ಯತ್ನಗಳು ಕೂಡ ಭಾರತದಾದ್ಯಂತ ಅಥವಾ ಪ್ರಪಂಚದಾದ್ಯಂತ ನಡೀತಾ ಬಂದಿದೆ. ಈ ಎಲ್ಲದರ ಪರಿಣಾಮವಾಗಿ ಮಹಿಳಾ ಲಿಂಗಾನುಪಾತ ಭಾರಿ ಪ್ರಮಾಣದಲ್ಲಿ ಕುಸಿತವನ್ನ ಕಾಣ್ತು. ಈ 90ರಿಂದ ಅಥವಾ 2000 ಇಸ್ವಿನಲ್ಲಿ ಭಾರತದ ಅಥವಾ ಪ್ರಪಂಚದಾದ್ಯಂತ, ಅದರಲ್ಲೂ ಏಷ್ಯನ್ ಕಂಟ್ರೀಸ್ ನಲ್ಲಿ ಅಗಾಧವಾದಂತಹ ಲಿಂಗಾನುಪಾತದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯನ್ನ ಕಾಣಬಹುದಾಗಿದೆ. ಸೊ ಈ ಎಲ್ಲಾ ದೃಷ್ಟಿಯನ್ನು ಗಮನದಲ್ಲಿರಿಸಿಕೊಂಡು ಕೇಂದ್ರ ಸರ್ಕಾರ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಆರ್ಥಿಕತೆಗೆ ಒಂದು ಭದ್ರತೆಯನ್ನು ನೀಡುವ ದೃಷ್ಟಿನಲ್ಲಿ ಒಂದು ಹೊಸ ಯೋಜನೆಯನ್ನ ಘೋಷಿಸಲಾಗುತ್ತೆ. ಅದುವೇ ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಯೋಜನೆಯನ್ನ ಜನವರಿ 22, 2015ರಲ್ಲಿ ಫಿನಾನ್ಸ್ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಲಾಗುತ್ತೆ. ಈ ಸುಕನ್ಯಾ ಸಮೃದ್ಧಿ ಯೋಜನೆ ಏನಿದೆ, ಇದೊಂದು ಸರ್ಕಾರಿ ಬೆಂಬಲಿತ ಸಣ್ಣ ಠೇವಣಿ ಯೋಜನೆ ಆಗಿದೆ. ಅಂದ್ರೆ ಒಂದು ಮಗು ಹೆಸರಿನಲ್ಲಿ ಠೇವಣಿ ಇಡುವಂತಹ ಒಂದು ಸಣ್ಣ ಸರ್ಕಾರಿ ಬೆಂಬಲಿತ ಯೋಜನೆ ಆಗಿದೆ. ಈ ಯೋಜನೆ ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನುವಂತಹ ಒಂದು ಯೋಜನೆಯ ಅಂದ್ರೆ ಒಂದು ಕಾರ್ಯಕ್ರಮದ ಭಾಗವಾಗಿ ಈ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಠೇವಣಿಯನ್ನ ಯಾರೆಲ್ಲ ಇಡಬಹುದು ಅಂತ ನೋಡೋದಾದ್ರೆ, ಅಂದ್ರೆ ಹೆಣ್ಣು ಮಗು ಹೆಣ್ಣು ಮಗು ಇವತ್ತು ಹುಟ್ಟಿದಿಂದ ಹಿಡಿದು 10 ವರ್ಷ ತುಂಬೋದ್ರೊಳಗಾಗಿ ಈ ಯೋಜನೆಯನ್ನ ನಾವು ತೆಗೆದುಕೊಳ್ಬಹುದು. ಈ ಯೋಜನೆಯನ್ನ ಹೆಣ್ಣು ಮಗುವಿನ ತಂದೆ ತಾಯಿಗಳು ಅಥವಾ ಕಾನೂನಾತ್ಮಕ ಪೋಷಕರು, ಅಂದ್ರೆ ತಂದೆ ತಾಯಿಗಳು ಹುಟ್ಟಿದ ಸಮಯದಲ್ಲಿ ಏನಾದ್ರು ತೀರೋಗಿದ್ರೆ ಅಂತ ಸಮಯದಲ್ಲಿ ಅದರ ಕಾನೂನಾತ್ಮಕವಾಗಿ ಯಾರು ಪೋಷಕರು ಇರ್ತಾರೆ ಅವರು ಈ ಯೋಜನೆಯನ್ನ ಮಗುವಿನ ಹೆಸರಿನಲ್ಲಿ ಮಾಡಬಹುದಾಗಿರುತ್ತೆ. ಒಂದು ಮಗುವಿನ ಹೆಸರಿನಲ್ಲಿ ಒಂದೇ ಖಾತೆ ಮಾತ್ರ ತೆಗೆಯೋದಕ್ಕೆ ಸಾಧ್ಯವಾಗಿರುತ್ತೆ. ಒಂದು ಮಗುವಿನ ಹೆಸರಿನಲ್ಲಿ ಕೇವಲ ಒಂದೇ ಖಾತೆಯನ್ನ ತೆಗೆಯೋದಕ್ಕೆ ಮಾತ್ರ ಸಾಧ್ಯ ಇದೆ. ಅಂದ್ರೆ ಒಂದು ಕುಟುಂಬಕ್ಕೆ ಗರಿಷ್ಠ 2 ಖಾತೆಗಳನ್ನ, ಅಂದ್ರೆ 2 ಹೆಣ್ಣು ಮಕ್ಕಳಿದ್ರೆ 2 ಖಾತೆಗಳನ್ನ ತೆಗೆಯೋದಿಕ್ಕೆ ಸಾಧ್ಯವಿದೆ. ಆದ್ರೆ ಒಂದು ಮಗುವಿನ ಹೆಸರಿನಲ್ಲಿ ಒಂದು ಖಾತೆ ಮಾತ್ರ ತೆಗೆಯೋದಕ್ಕೆ ಸಾಧ್ಯ ಆಗಿರುವಂತದ್ದು. ಈ ಸುಕನ್ಯಾ ಸಮೃದ್ಧಿ ಯೋಜನೆ ಏನಿದೆ, ಈ ಯೋಜನೆ ಠೇವಣಿಯನ್ನ ಅಧಿಸೂಚಿತ ಬ್ಯಾಂಕ್ಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಮಾತ್ರ ತೆಗೆಯೋದಿಕ್ಕೆ ಲಭ್ಯವಿರುತ್ತದೆ. ಅಂದ್ರೆ ಇದನ್ನ ಎಲ್ಲೇ ಬೇಕಂದ್ರೂ ಎಲ್ಲಂದ್ರಲ್ಲಿ ಅದನ್ನ ಅಥವಾ ಯಾವುದೇ ಬ್ಯಾಂಕ್ ನಲ್ಲಿ ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಸರ್ಕಾರ ಏನು ಅಧಿಸೂಚನೆ ಹೊರಡಿಸಿರುವಂತಹ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್, ಅದಕ್ಕೋಸ್ಕರ ಅಂತಾನೆ ಇರುವಂತಹ ಪೋಸ್ಟ್ ಆಫೀಸ್ ನಲ್ಲಿ ಮಾತ್ರನೇ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನ ನಾವು ತೆರಿಬಹುದಾಗಿರುತ್ತೆ. ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಎಷ್ಟು ಠೇವಣಿ ಇಡಬಹುದು ಅಂತ ನೋಡೋದಾದ್ರೆ, ಕನಿಷ್ಠ 250 ರೂಗಳು ಇರುತ್ತೆ. ಅಂದ್ರೆ ವಾರ್ಷಿಕವಾಗಿ ನಾವು 250ಗಳನ್ನ ಡೆಪಾಸಿಟ್ ಮಾಡಬಹುದು. ಗರಿಷ್ಠ ಬಂದು 1.5 ಲಕ್ಷದವರೆಗೂ ನಾವು ಈ ಖಾತೆಯಲ್ಲಿ ಠೇವಣಿಯನ್ನ ಇಡಬಹುದಾಗಿರುತ್ತೆ. ತ್ರೈಮಾಸಿಕವಾಗಿ ಬಡ್ಡಿ ದರವನ್ನ ಕೊಡಲಾಗುತ್ತೆ. ಈ ಠೇವಣಿಗೆ ಏನಿರುತ್ತೆ ಇದು ವಾರ್ಷಿಕವಾಗಲ್ಲ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನೀವು ಇಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಕನಿಷ್ಠ ಎಷ್ಟಿದೆ, ಗರಿಷ್ಠ ಎಷ್ಟಿದೆ, ಮತ್ತು ತ್ರೈಮಾಸಿಕವಾಗಿ ಬಡ್ಡಿ ದರವನ್ನ ನೀಡುವಂಥದ್ದು. ಇದು ವಾರ್ಷಿಕವಲ್ಲ. ಮೇ ಬಿ ಕ್ವಶನ್ ಅಲ್ಲಿ ವಾರ್ಷಿಕ ಅಂತ ಕೇಳ್ಬಿಡ್ಬೋದು. ಸೊ ಅವಾಗ ನಾವು ತುಂಬಾ ಎಚ್ಚರದಿಂದ ಇರಬೇಕಾಗಿರುತ್ತೆ. ಈ ಠೇವಣಿಯ ಬಡ್ಡಿ ದರ ಏನಿರುತ್ತೆ ಅದು ತ್ರೈಮಾಸಿಕವಾಗಿ ಆಧಾರದ ಮೇಲೆ 3 ತಿಂಗಳಿಗೆ ಒಂದ್ಸಲಿ ಬಡ್ಡಿಯನ್ನ ಘೋಷಿಸಲಾಗುತ್ತೆ.
ಈ ಠೇವಣಿಯಲ್ಲಿ ನಾವೇನು ಗಳಿಸ್ತೀವಿ ಅಥವಾ ಏನು ಈ ಠೇವಣಿನಲ್ಲಿ ನಾವೇನು ಬಡ್ಡಿ ಇಡ್ತಾ ಬರ್ತೀವಿ ಅಥವಾ ಅಮೌಂಟ್ ಏನಿರುತ್ತೆ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ರೂಪದಲ್ಲಿ ಇದಕ್ಕೆ ಠೇವಣಿಯಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ. ಸೊ ಈ ಠೇವಣಿಯಿಂದ ನಾವೇನಾದ್ರೂ ಮೊತ್ತ ಹೊರತೆಗೆದಂತಲ್ಲಿ ಇದೇನು ಮೆಚುರಿಟಿ ಆದ್ಮೇಲೆ ಈ ಠೇವಣಿಯಿಂದ ಏನು ಅಮೌಂಟ್ ಬರುತ್ತೆ ಆ ಅಮೌಂಟು ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 80C ಅಡಿನಲ್ಲಿ ತೆರಿಗೆ ವಿನಾಯಿತಿ ಇರುತ್ತೆ. ಅಂದ್ರೆ ನಾವು ಈ ಠೇವಣಿಯ ಏನ್ ಮೆಚುರಿಟಿ ಇರುತ್ತೆ, ಮೆಚುರಿಟಿ ಆದ್ಮೇಲೆ ಅಮೌಂಟ್ ನಾವೇನು ವಿಡ್ರಾ ಮಾಡ್ಕೋತೀವಿ, ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತ ತೆರಿಗೆಯನ್ನ ನಾವು ಕಟ್ಟಬೇಕಾಗಿರೋದಿಲ್ಲ. ಈ ಸುಕನ್ಯಾ ಸಮೃದ್ಧಿ ಯೋಜನೆ ಠೇವಣಿ ಏನಿರುತ್ತೆ, ಈ ಠೇವಣಿ 21 ವರ್ಷಕ್ಕೆ ಮೆಚುರಿಟಿಯನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ನಾವು ಈ ಯೋಜನೆಯನ್ನ ಮಗು ಹುಟ್ಟಿದಾಗ ಅಥವಾ ಮಗು ಹುಟ್ಟಿ 1 ವರ್ಷಕ್ಕೆ ಇಟ್ಟವು ಅಂದ್ರೆ ಅದು ನಾವು ಯಾವತ್ತು ಈ ಖಾತೆಯನ್ನ ತೆರಿತೀವಿ ಅಂದ್ರೆ ಈ ಠೇವಣಿಯನ್ನ ಯಾವತ್ತು ನಾವು ಇಟ್ಟಿರ್ತೀವಿ, ಸೊ ಅದರಿಂದ 21 ವರ್ಷಕ್ಕೆ ಈ ಠೇವಣಿಯ ಮೆಚುರಿಟಿ ಪಡ್ಕೊಳ್ಳುತ್ತೆ. ಅದಕ್ಕಿಂತ ಮುಂಚೆ ಅಮೌಂಟ್ ತೆಗಿಬಹುದಾ ಅನ್ನೋದನ್ನ ಕೇಳೋದಾದ್ರೆ ಅಥವಾ ಆ ರೀತಿನಲ್ಲಿ ನೋಡೋದಾದ್ರೆ ಹೌದು, ಖಂಡಿತವಾಗಿಯೂ ಕೆಲವು ಸಮಯದಲ್ಲಿ ಮಾತ್ರ ಲೈಕ್ 21 ವರ್ಷ ತುಂಬೋದ್ರೊಳಗಾಗಿ ನಾವು ಈ ಅಮೌಂಟ್ ಅನ್ನ ಈ ಠೇವಣಿಯಿಂದ ಅಮೌಂಟ್ ಅನ್ನ ಹೊರ ತೆಗಿಬಹುದಾಗಿರುತ್ತೆ. ಅದು ಯಾವ ಸಂದರ್ಭಗಳಲ್ಲಿ ಅಂತ ನೋಡೋದಾದ್ರೆ ಒಂದು ಮದುವೆ. ಸೊ 18 ವರ್ಷ ತುಂಬಿದ ಮೇಲೆ ಹೆಣ್ಣು ಮಗುಗೆ 18 ವರ್ಷ ತುಂಬಿದ ಮೇಲೆ ಆಕೆಗೆ ಏನಾದ್ರೂ ಮದುವೆಗೆ ಏನಾದ್ರೂ ಫಿಕ್ಸ್ ಆಗಿದ್ರೆ ಆ ಸಮಯದಲ್ಲಿ 1 ತಿಂಗಳಿಂದ ಮುಂಚೆ ಅಥವಾ ಮದುವೆ ಆಗಿ 3 ತಿಂಗಳಾದ್ಮೇಲೆ ಮದುವೆ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನೆಲ್ಲವನ್ನು ಪೋಸ್ಟ್ ಆಫೀಸ್ ಅಥವಾ ಒಂದು ಬ್ಯಾಂಕಿಗೆ ಒದಗಿಸಿ ಆ ಮೂಲಕ 50% ಹಣವನ್ನು ಅಷ್ಟೇ ನಾವು ತೆಗೆಯೋದಕ್ಕಾಗತ್ತೆ. ಇನ್ನು ಉನ್ನತ ಶಿಕ್ಷಣ 18 ವರ್ಷ ತುಂಬಾದ್ಮೇಲೆ ಈ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ತುಂಬಾದ್ಮೇಲೆ ಉನ್ನತ ಶಿಕ್ಷಣಕ್ಕೆ ಏನಾದ್ರೂ ಹೆಣ್ಣು ಮಕ್ಕಳು ಓದುವ ಹಾಗಿದ್ರೆ ಆ ಸಮಯದಲ್ಲಿ ಹಣ ಬೇಕಾಗಿದ್ರು ಕೂಡ ಆ ಸಮಯದಲ್ಲೂ ಕೂಡ ನಾವು ಹಣವನ್ನ ತೆಗೆದುಕೊಡೋದು. ಅವಾಗೂ ಕೂಡ ಕೇವಲ 50% ಆ ಖಾತೆನಲ್ಲಿ ಅಲ್ಲಿವರೆಗೂ ನಾವು ಏನು ಹಣವನ್ನ ಅದು ಠೇವಣಿಯನ್ನು ಇಟ್ಟಿರ್ತೀವಿ ಆ ಠೇವಣಿನಲ್ಲಿ ಕೇವಲ 50% ಹಣವನ್ನು ಮಾತ್ರ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿರುತ್ತೆ. ಈ ಠೇವಣಿಯಲ್ಲಿ 21 ವರ್ಷ ಮೆಚುರಿಟಿ ಇದ್ರೂ ಕೂಡ ನಾವು 15 ವರ್ಷಕ್ಕೆ ಮಾತ್ರ ಹಣವನ್ನ ತುಂಬಬೇಕಾಗಿರುತ್ತೆ. ಅಂದ್ರೆ 21 ವರ್ಷ ಕೂಡ ನಾವು ಹಣವನ್ನ ತುಂಬಬೇಕಾಗಿಲ್ಲ, ಕೇವಲ 15 ವರ್ಷಕ್ಕೆ ಮಾತ್ರ ಹಣವನ್ನ ತುಂಬಬೇಕಾಗತ್ತೆ. ಇನ್ನು ಮಿಕ್ಕಿದಂತ ಸಮಯವನ್ನ ಲಾಕ್ ಇನ್ ಪೀರಿಯಡ್ ಅಂತ ಕರಿತೀವಿ. ಈ ಸಮಯದಲ್ಲಿ ನಾವು ಇಲ್ಲಿವರೆಗೂ ಏನ್ ಕಟ್ಟಿರ್ತೀವಿ ಅದ್ರ ಮೇಲಿನ ಬಡ್ಡಿ ಮತ್ತು ಚಕ್ರ ಬಡ್ಡಿಗೆ ಆ ಕಂತುಗಳಾಗಿ ನಮ್ಗೆ ಪರಿವರ್ತನೆ ಆಗ್ತಾ ಬರುತ್ತೆ. ಆ ದೃಷ್ಟಿಯನ್ನಾಗಿ ಕೇವಲ ನಾವು ಖಾತೆ ತೆರೆದಾಗಿನಿಂದ 15 ವರ್ಷಗಳ ಅವಧಿಗೆ ಮಾತ್ರ ನಾವು ಅಮೌಂಟ್ ಅನ್ನ ಅಥವಾ ಠೇವಣಿಯನ್ನ ಇಡ್ತಾ ಬರ್ಬೇಕಾಗತ್ತೆ. ಮಿಕ್ಕಂತ ಸಮಯದಲ್ಲಿ ಇನ್ನ ಮಿಕ್ಕಿದ್ದ 6 ವರ್ಷಗಳಿರುತ್ತೆ ಆ 6 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ಹಣವನ್ನ ನಾವು ಠೇವಣಿಯಾಗಿ ಇಡಬೇಕಾದಂತಹ ವ್ಯವಸ್ಥೆ ಇಲ್ಲ. ಸುಕನ್ಯಾ ಸಮೃದ್ಧಿ ಯೋಜನೆಯ ಈ ಠೇವಣಿ ಏನಿರುತ್ತೆ ಈ ಠೇವಣಿಯನ್ನ 21 ವರ್ಷಕ್ಕಿಂತ ಮುಂಚೆನೆ ಈ ಅಕೌಂಟ್ ನ ಕ್ಲೋಸ್ ಮಾಡಬಹುದು ಅನ್ನೋದು ನೋಡೋದಾದ್ರೆ ಎಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಅದು ಯಾವಾಗ ಎಲ್ಲಾ ಸಮಯದಲ್ಲೂ ಅಲ್ಲ. ಯಾವ ಮಗು ಹೆಸರಿನಲ್ಲಿ ನಾವು ಠೇವಣಿ ಇಡ್ತೀವಿ ಆ ಮಗು ಏನಾದ್ರೂ ಅಕಾಲಿಕವಾಗಿ ಮೃತಪಟ್ಟರೆ ಮಾತ್ರ ನಾವು ಖಾತೆಯನ್ನ ಡೆತ್ ಸರ್ಟಿಫಿಕೇಟ್ ಒಂದಿಗೆ ಏನು ಡೆತ್ ಸರ್ಟಿಫಿಕೇಟ್ ಇರುತ್ತೆ ಅದನ್ನ ಸಂಬಂಧಪಟ್ಟಂತ ಪೋಸ್ಟ್ ಆಫೀಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಆಗಿ ಒದಗಿಸುವ ಮೂಲಕ ಆ ಹಣವನ್ನ ಆ ಠೇವಣಿಯನ್ನ ಕ್ಲೋಸ್ ಮಾಡಿ ಅದರಲ್ಲಿ ಇದ್ದಂತ ಹಣವನ್ನ ಯಾರು ತಂದೆ ತಾಯಿಗಳಿರ್ತಾರೆ ಅಥವಾ ಕಾನೂನಾತ್ಮಕವಾಗಿ ಪೋಷಕರು ಯಾರು ಇರ್ತಾರೆ ಅವರು ತಮ್ಮ ಖಾತೆಗೆ ಹಣವನ್ನು ವರ್ಗಾಯಿಸ್ಕೋಬಹುದು. ಒಂದು. ಇನ್ನು ಎರಡನೇದು, ಈ ಖಾತೆಯನ್ನು ವರ್ಗಾಯಿಸಬಹುದಾ? ಹೌದು, ಭಾರತದಾದ್ಯಂತಹ ಎಲ್ಲಿಗೆ ಬೇಕಾದ್ರೂ ನಾವು ಈ ಖಾತೆಯನ್ನು ವರ್ಗಾಯಿಸಬಹುದಾಗಿರುತ್ತೆ. ಯಾಕಂದ್ರೆ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ಏನಾದ್ರು ವಲಸೆ ಹೋದಾಗ ಅಥವಾ ಒಂದು ಪ್ರದೇಶ ಇನ್ನೊಂದು ಪ್ರದೇಶ ಮದುವೆ ಆಗಿ ಏನಾದ್ರು ಹೋದಾಗ ಅಥವಾ ಶಿಕ್ಷಣಕ್ಕೆ ಏನಾದ್ರು ಒಂದು ಪ್ರದೇಶ ಮತ್ತೊಂದು ಪ್ರದೇಶಕ್ಕೆ ಹೋದ ಸಂದರ್ಭ ಇರಬಹುದಾಗಿರೋದ್ರಿಂದ ಸೊ ಈ ಖಾತೆಯನ್ನು ನಾವು ಭಾರತದಾದ್ಯಂತ ವರ್ಗಾವಣೆ ಮಾಡಬಹುದಾಗಿದೆ. ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಸಿಗ್ನಿಫಿಕೆನ್ಸ್, ಇಂಪಾರ್ಟೆನ್ಸ್ ಅಥವಾ ಮಹತ್ವ ಏನು ಅಂತ ನೋಡೋದಾದ್ರೆ ಮೊದಲಿಗೆ ನಾವು ಮನೋಭಾವದಲ್ಲಿ ಬದಲಾವಣೆಯನ್ನ ನೋಡಬಹುದಾಗಿದೆ. ಅಂದ್ರೆ ಮಗು ಹುಟ್ಟಿದ ಕೂಡಲೇ ಅಯ್ಯೋ ಹೆಣ್ಣು ಮಗು ಶುರುವಾಯ್ತು ಖರ್ಚಪ್ಪ, ಗಂಡು ಮಗು ಹುಟ್ಟಿದ್ರು ಚೆನ್ನಾಗಿರೋದು ಅಂತ ಕುಟುಂಬದವರೇ ಮಾತಾಡ್ಕೊಳ್ಳೋ ನಾವು ಕೇಳ್ಬೋದಾಗತ್ತೆ. ಅಥವಾ ಗರ್ಭದಲ್ಲಿ ಮಗುವಿನ ಲಿಂಗ ಪತ್ತೆ ಮಾಡಿ ಹೆಣ್ಣು ಮಗುವನ್ನ ಹತ್ಯೆ ಮಾಡುವಂತ ಇಷ್ಟಗಳನ್ನ ನೋಡ್ಬೋದಾಗುತ್ತೆ. ಅಯ್ಯೋ ಹೆಣ್ಣು ಮಗು ತಾನೆ, ನೀನ್ ಯಾಕೆ ಓದ್ಬೇಕು, ಅದಕ್ಕೆ ಬೇರೆ ದುಡ್ಡು ದಂಡ, ಹೇಗಿದ್ರು ಮದ್ವೆ ಮಾಡೋದಿದೆ, ಈ ರೀತಿಯಾಗಿ ಎಷ್ಟೋ ಮಾತುಗಳನ್ನ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಈ ಎಲ್ಲವನ್ನ ಬದಲಾವಣೆ ಮಾಡೋದಕ್ಕೋಸ್ಕರ ಅಂತ ಸಣ್ಣ ಪ್ರಮಾಣದಲ್ಲಿ ಒಂದು ಠೇವಣಿ ಇಡ್ತಾ ಬಂದ್ರೆ ಆಕೆ ಮದುವೆ ಸಮಯದಲ್ಲಿ ಅಥವಾ ಶಿಕ್ಷಣ ಸಮಯದಲ್ಲಿ ಯಾವುದೇ ರೀತಿಯಂತ ನೀವು ಖರ್ಚು ಮಾಡಬೇಕಾಗಿಲ್ಲ. ಈ ಠೇವಣಿ ಹಣದಿಂದವನ್ನೇ ಎಲ್ಲವನ್ನು ಸರಿದೂಗಿಸಬಹುದಾಗಿದೆ. ಸೊ ಆ ಮೂಲಕ ಹೆಣ್ಣು ಯಾರಿಗೂ ಹೊರೆ ಅಲ್ಲ ಅಥವಾ ಹೆಣ್ಣು ಮಗು ಯಾವುದೇ ಪೋಷಕರಿಗೂ ಹೊರೆ ಅಲ್ಲ ಅಂತ ಒಂದು ಬದಲಾವಣೆ ತರೋ ನಿಟ್ಟಿನಲ್ಲಿ ಇದೊಂದು ಪ್ರಮುಖವಾದಂತಹ ಒಂದು ಮೈಲಿಗಲ್ಲಿನ ಹೆಜ್ಜೆಯಾಗಿದೆ. ಆ ಮೂಲಕ ಲಿಂಗಾನುಪಾತವನ್ನ ನಾವು ಹೆಚ್ಚಳ ಮಾಡಬಹುದು. ಯಾವಾಗ ಹೆಣ್ಣು ಆರ್ಥಿಕವಾಗಿ ಹೊರೆ ಎಲ್ಲ ಅನ್ಸುತ್ತೋ ಆವಾಗ ಪೋಷಕರು ಹೆಣ್ಣು ಮಗುವನ್ನ ಹೇರೋದಕ್ಕೆ ಯಾವುದೇ ರೀತಿಯಾದಂತಹ ಹಿಂದು ಮುಂದೆ ನೋಡೋದಿಲ್ಲ. ಆ ಮೂಲಕವಾಗಿ ಲಿಂಗಾನುಪಾತದಲ್ಲೂ ಕೂಡ ಹೆಚ್ಚಳವನ್ನ ನಾವು ಕಾಣಬಹುದಾಗಿರುತ್ತೆ. ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು, ಯಾಕಂದ್ರೆ ಈ ಠೇವಣಿ ಅಡಿಯಲ್ಲಿ ಹೆಣ್ಣು ಮಗು ಉನ್ನತ ಶಿಕ್ಷೋದಕ್ಕೆ ಇಚ್ಛೆ ಪಟ್ರೆ ಆ ಸಮಯದಲ್ಲೂ ಕೂಡ ನಾವು
ಈ ಠೇವಣಿಯಿಂದ 50% ಅಮೌಂಟನ್ನು ನಾವು ಹೊರತೆಗಿಬಹುದಾಗಿರುತ್ತೆ. ಯಾಕೆಂದ್ರೆ ಎಷ್ಟೋ ಸಲ ಉನ್ನತ ಶಿಕ್ಷಣ ನಮಗೆ ಕೈಗೆಟುಕದ ಕುಸುಮವಾಗಿ ಇರುತ್ತೆ. ಆ ದೃಷ್ಟಿಯಿಂದಾಗಿ ಪೋಷಕರಿಗೆ ಹೊರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಹೆಣ್ಣು ಮಗುವಿನ ಉನ್ನತ ಶಿಕ್ಷಣಕ್ಕೂ ಕೂಡ ಸಪೋರ್ಟ್ ಮಾಡೋ ರೀತಿಯಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿರುತ್ತೆ. ಇದೆಲ್ಲದರ ಜೊತೆಗೆ ಹೆಣ್ಣು ಮಗು ಯಾವಾಗ ಸಮಾಜದಲ್ಲಿ ಮನೋಭಾವದಲ್ಲಿ ಬದಲಾವಣೆ ಆಗುತ್ತೆ, ಲಿಂಗಾನುಪಾತದಲ್ಲಿ ಹೆಚ್ಚಳ ಆಗುತ್ತೆ, ಆಗ ಶಿಕ್ಷಣದಲ್ಲಿ ಒತ್ತು ನೀಡುತ್ತೆ, ಆಗ ಆಟೋಮೆಟಿಕಲಿ ಆಕೆಗೆ ಆರ್ಥಿಕವಾಗಿ ಭದ್ರತೆಯನ್ನು ಒದಗಿಸಲಾಗುತ್ತೆ. ಈ ಎಲ್ಲಾ ದೃಷ್ಟಿಯಿಂದಾಗಿ ಈ ಯೋಜನೆ ಮಹತ್ವದ ಒಂದು ಮೈಲಿಗಲ್ಲು ಅಂತಾನೆ ನಾವು ಹೇಳ್ಬೋದಾಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಮೇಲೆ ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳ್ಬೋದು ಅನ್ನೋ ನೋಡೋದಾದ್ರೆ, ಇನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಬರೋದಂತ ಅದನ್ನ ನೋಡೋದಾದ್ರೆ, ಸುಕನ್ಯಾ ಸಮೃದ್ಧಿ ಖಾತೆಯನ್ನ ಸರ್ಕಾರವು ಯಾವ ಯೋಜನೆ ಅಡಿಯಲ್ಲಿ ಪ್ರಾರಂಭಿಸಿದೆ, ಈ ರೀತಿಯಲ್ಲಿ ಒಂದು 4 ಆಪ್ಷನ್ ಕೊಟ್ಟು ಕೇಳ್ಬೋದಾಗಿರುತ್ತೆ. ಆಗ ನಾವು ಯೋಚನೆ ಮಾಡಿ ಆನ್ಸರ್ ಅನ್ನ ನೀಡಬೇಕಾಗತ್ತೆ. ಆನ್ಸರ್ ಬಂದು ಬೇಟಿ ಬಚಾವ್ ಬೇಟಿ ಪಢಾವ್ ಏನು ಈ ಯೋಜನೆ ಇದೆ, ಈ ಯೋಜನೆ ಅಡಿನಲ್ಲಿ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನ ತೆರೆಯಲಾಗಿದೆ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಹೇಗೆ ಕೇಳ್ಬೋದು ಕ್ವಶನ್ ಅಂತ ಕೇಳಿದಾಗ, ಮಹಿಳೆಯರ ಶೈಕ್ಷಣಿಕ ಮತ್ತು ಆರ್ಥಿಕ ಸಬಲೀಕರಣದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಪಾತ್ರವನ್ನ ವಿವರಿಸಿ ಅಂತಾನು ಕೂಡ ಕೇಳ್ಬೋದು. ಹೀಗ್ ಬಂದಾಗ ಈ ಠೇವಣಿ ಇಡೋದ್ರಿಂದ, ಈ ಸುಕನ್ಯಾ ಸಮೃದ್ಧಿ ಯೋಜನೆ ಠೇವಣಿ ಅಡಿಯಲ್ಲಿ ದುಡ್ಡು ಇಡೋದ್ರ ಮೂಲಕ ಏನು ಆರ್ಥಿಕ ಭದ್ರತೆ ಇರುತ್ತೆ, ಸೊ ಈ ಆರ್ಥಿಕ ಭದ್ರತೆ ಮೂಲಕ ಹೇಗೆ ಶೈಕ್ಷಣೀಕರಣಕ್ಕೆ, ಅಂದ್ರೆ ನಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ಆ ಮದುವೆ ಸಮಯದಲ್ಲಿ ಅಥವಾ ಆ 21 ವರ್ಷ ಆದ್ಮೇಲೆ ಆ ಅಮೌಂಟ್ ಇಂದ ಆಕೆ ಆರ್ಥಿಕವಾಗಿ ಏನ್ ಬೇಕಾದ್ರೂ ಮಾಡಬಹುದಾಗಿದೆ. ಈ ದೃಷ್ಟಿಯಿಂದಾಗಿ ಆರ್ಥಿಕ ಸಬಲೀಕರಣದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಪಾತ್ರ ಏನಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ವಿವರಿಸ್ತಾ ಬರೀತಾ ಬರ್ಬೇಕಾಗತ್ತೆ. ಒಟ್ಟಾರೆಯಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಮೇಲೆ ಪ್ರಿಲಿಮ್ಸ್ ಅಲ್ಲಾದ್ರೂ ಕ್ವಶನ್ ನ ಕೇಳ್ಬೋದಾಗಿರುತ್ತೆ, ಅಥವಾ ಮೇನ್ಸ್ ಅಲ್ಲಾದ್ರೂ ಕೂಡ ಕ್ವಶನ್ ಅನ್ನ ಕೇಳ್ಬೋದಾಗಿರುತ್ತೆ. ಇದಿಷ್ಟು ಸುಕನ್ಯಾ ಸಮೃದ್ಧಿ ಯೋಜನೆ ಬಗೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಲಾಗ್ತಿದೆ. ಥ್ಯಾಂಕ್ ಯು.